ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಕೂಡ ತುಂಬ ಚೆನ್ನಾಗಿದ್ದೇವೆ ಗಾಯ್ಸ್. ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ಬ್ಲಾಗ್ಸ್. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೇನೆ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತೆ, ಹೊಸ ಹೊಸ ನೋಟಿಫಿಕೇಷನ್ಗಳು ಬಂದು ನಿಮ್ಗೆ ತಲುಪುತ್ತೆ ಅಂತ ಹೇಳ್ತೇನೆ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ನಾನು ಮೆಂತ್ಯ ಚಟ್ನಿ ಮಾಡತ್ತೇನೆ. ನನ್ನ ಮಗಳಿಗೆ ಇವತ್ತು ಮೆಂತ್ಯ ಚಟ್ನಿ ಚಪಾತಿ ಮಾಡ್ಕೊಳ್ಬೇಕಂತ ಕೃತಿಗೆ, ಹಾಗಾಗಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಮಾಡಿ ಎಣ್ಣೆ ಹಾಕಿ ಕ್ಲೀನಾಗಿ ಹುರ್ಕೊತಾನೆ. ಒಣಮೆಣ್ಸಿನ್ಕಾಯಿ ಹುರ್ಕೊಂಡ್ಬಿಟ್ಟೆ ಅಂತಂದ್ರೆ ಶೆಕೆ ಇದೆ ಗಾಯ್ಸ್. ಬೆಳಗ್ಗಿನ ಶೆಕೆ ಇದೆ. ಅವತ್ತು ಟೈಮ್ ಬಂದು 8:15 ಆಗೈತಿ. ಅವ್ರಿಗೆ ಬೇಗ ಬೇಗ ಮಾಡಿಕೊಟ್ರೆ ಅವ್ರು ಸ್ಕೂಲಿಗೆ ಹೋಗ್ತಾರೆ. ಬುಕ್ಸ್ ಕೊಟ್ಟಾರಲ್ಲ, ಬುಕ್ಸ್ ಕೊಟ್ಟಿದ್ದಕ್ಕೆ ಬಾಯ್ಲ್ಡ್ ಬೇರೆ ಹಾಕಬೇಕು. ಹಾಯ್ ಸಹನಾ, ಯಾಕೆ ಬಂದಿದ್ದಿಲ್ಲ? ಇವಳು ಸಹನಾ ಅಂತ ಮಾನ್ಸನ್ ಫ್ರೆಂಡು, ಅಂದರೆ ನನ್ನ ದೊಡ್ಡ ಮಗಳ ಫ್ರೆಂಡು. ನೋಡಿ, ಏನಂತಂದ್ರೆ ನಾವೇನಾದರೂ ಸಹಾಯ ಮಾಡಿದ್ವಿ ಅಂತಂದ್ರೆ ತಿರ್ಗಾ ನಮಗೆ ಬರ್ತದೆ ಅನ್ನೋದು ಸುಳ್ಳಲ್ಲ. ನಾನು ಇದೇ ರೀತಿ ನನ್ನ ಫ್ರೆಂಡಿಗೆ ಕರ್ಕೊಂಡು ಹೋಗ್ತಿದ್ದೆ ಮನೆಗೆ ಬಂದು. ಈಗ ನನ್ನ ಮಗಳಿಗೆ ಅವಳ ಫ್ರೆಂಡ್ ಬಂದು ಕರ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ. ನೋಡಿ, ಸಹಾಯ ಮಾಡಿದ್ದು ಎಲ್ಲಿ ಹೋಗಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಅಲ್ವಾ? ಸಹನಾ, ಸ್ಟಡಿ ಹೆಂಗೆ ನಡೀತಾ ಇದೆ? ಚೆನ್ನಾಗೈತಾ? ತಿಂಡಿ ಮಾಡ್ತೇನೆ. ಲೇಟಾಗಿ ಎದ್ಲು ಇವತ್ತು ಮಾನ್ಸ. ಕೂತ್ಕೊಳ್ರೆ. ಬನ್ನಿ, ಅವ್ರು ಪೂರ್ತಿಕಷ್ಟೇ ನಾನು ಇದು ಮಾಡ್ತೇನೆ, ಚಪಾತಿ ಮಾಡ್ತೇನೆ ಇವತ್ತು. ಸ್ವಲ್ಪ ಮಾಡೋಣ ಅಂತ ಹೇಳಿ, ಯಾಕಂತಂದ್ರೆ ಮತ್ತು ಸಾಯಂಕಾಲ ರೊಟ್ಟಿ ಮಾಡ್ಬೇಕಲ್ಲ. ಚಪಾತಿ ಅಂದರೆ 2 ಹೊತ್ತು ತಿನ್ನಲ್ಲ. ಹಾಗಾಗಿ ಇವತ್ತು ಆಯಿತು. ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ತಾನಲ್ಲ ಇದಕ್ಕೆ. ಈಗ ನೋಡಿ ಹೆಂಗೆ ಬರುತ್ತೆ ಸೌಂಡು. ಚಟ್ನಿ ಹಾಕಮ್ಮ ಜಲ್ದಿ. ಹಾಕ್ತೇನಿರೋ. ಚಟಪಟ ನೋಡಿ ಗೈಸ್, ಆ ಟೈಪ್ ಸೌಂಡ್ ಹಾಕಿದರೆ ನೀವು ಇಟ್ಕೊಂಡು ತಿನ್ಬೋದು. ನನಗೆ ಹಾಗೆ ನಾರ್ಮಲ್ ಇರಲಿ, ಒಗ್ಗರಣೆ ಬೇಡ. ಏಕೆ ಬೇಡ? ಇದಾಗೆ ಇರುತ್ತೆ. ಅದು ಅನ್ಸರಿ ಮಾಮೂಲಿ ನಾರ್ಮಲ್ ಇರಲ್ಲ ಸರ್, ನಿನ್ನಿಷ್ಟ. ನಾನೀಗ ಒಗ್ಗರಣೆ ತಿಂತೀನಿ, ಆಮೇಲೆ ಸ್ಕೂಲಿಗೆ ನಾರ್ಮಲ್ ಕಟ್ಕೊಂಡು ಎಣ್ಣೆ ಹಾಕಿದ್ರೆ ಚೆನ್ನಾಗಿರ್ತದೆ ಟೇಸ್ಟು ಅಂತ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ನೋಡಿ ಗೈಸ್, ಯಾವ ಟೈಪ್ ಅದು ಇದು ಆಗೈತಿ ನೋಡಿ. ಜಾಸ್ತಿ ನೀರು ಹಾಕಬಾರ್ದು, ನೀರು ಹಾಕಿದ್ರೆ ಕೆಡ್ತತ್ತಲ್ಲ. ಎಣ್ಣೆ ಒಳಗೆ ಇದು ಮಾಡ್ಬೇಕು. ಆಯ್ತು, ಇದು ಇನ್ನೊಂದು ನಾನು ಇದು ಕಟ್ಕೊಂಡು ಹೋಗ್ತೀನಿ ಗೈಸ್ ಸ್ಕೂಲಿಗೆ ಚಪಾತಿ. ಇನ್ನೊಂದೇನು ಗೊತ್ತು ಗೈಸ್, ಇವತ್ತು ನಮ್ಮೂರಲ್ಲಿ ಒಂದು ತೊಟ್ಲು ಶಾಸ್ತ್ರ ಇದೆ. ತೊಟ್ಲು ಶಾಸ್ತ್ರ ಅಂತಂದರೆ ಅವರು ನಮ್ಮ ಮನೆಯವ್ರ ಫ್ರೆಂಡು. ಅವ್ರೀಗ ಸುಮಾರು 14 ವರ್ಷದ ನಂತರ ಮಗು ಆಗಿರೋದು. ಹಾಗಾಗಿ ನಾನು ಇವತ್ತು ಅಲ್ಲಿಗೆ ಹೋಗೋಣ ಅಂತ ಹೇಳಿ ನಾನು ನಮ್ಮ ಮೇಡಮಿಗೆ ಫೋನ್ ಮಾಡಿದೆ. ಮೇಡಮ್, ನಾವು ಇವತ್ತು ಕಲರ್ ಸೀರೆ ಉಟ್ಕೊಂಡ್ಬರ್ತೀವಿ, ಪರ್ಮಿಷನ್ ಕೊಡ್ರಿ ಅಂತ ಹೇಳಿ. ಅವರು ಇಲ್ಲ, ನಾನೇ ನಿನಗೆ ಫೋನ್ ಮಾಡೋಕ್ಕಿದ್ದೆ ಅಂತ ಅಂದರು. ಯಾಕ್ರಿ ಅಂತ ಅಂದಾಗ ಅವರ ನನಗೊಂದು ಸರ್ಪ್ರೈಸ್ ಕೊಟ್ಟರು. ಏನು ಅಂತಂದರೆ, ಇವತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿದ್ದರು, ಡಾಕ್ಟ್ರು ಲೋಕೇಶ್ ಸರ್ ಅಂತ ಹೇಳಿ. ಅವರು ಟ್ರಾನ್ಸ್ಫರ್ ಆಗ್ಯಾರಂತ. ಅವ್ರಿಗೆ ಏನೋ ಅವರು ಫಂಕ್ಷನ್ ಇಟ್ಕೊಂಡಾರಂತ ಚಿಕ್ಕದಾಗಿ. ಸೊ ಅದಕ್ಕೆ ನೀವು ಇವತ್ತು ಆಯಿತು ಹಾಕ್ಕೊಂಬರ್ರಿ ಅಂತ ಅಂದರು. ನೋಡಿ, ನಾವು ಏನು ಫಂಕ್ಷನ್ಗೆ ಹೋಗ್ಬೇಕು, ಏನು ಇಲ್ಲಿ ಇರ್ಬೇಕು ಅನ್ನೋದು ಗೊತ್ತಾಗೋದು. ನೋಡೋಣ ಯಾವ ರೀತಿ ಮೇಂಟೈನ್ ಮಾಡ್ತೇನೆ ಗೊತ್ತಿಲ್ಲ. ಬಟ್ ಎರಡೂ ಕಡೆ ಕವರ್ ಮಾಡ್ಬೇಕಲ್ಲ. ಒಂದು ಕಡೆ ಊಟ ಮಾಡಿಲ್ಲದ್ರೂ ಹೋಗಾದ್ರೂ ಬರ್ಬೇಕು. ಅವ್ರು ಕರೆದಿದ್ದಕ್ಕೆ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ಹೋಗ್ಬಿಡ್ತೇನೆ, ಹೋಗ್ಬಂದು ನೋಡೋಣ. ಆಮೇಲೆ ಇನ್ನೊಂದೇನು ಗೊತ್ತಾ ಗೈಸ್, ರಾಘವೇಂದ್ರ ಸ್ವಾಮಿದು ಎಷ್ಟು ಮಹಿಮೆ ಅಂತಂದರೆ ನಂಬಿರೋರಿಗೆ ಎಂದೂ ಕೈ ಬಿಡಲ್ಲ ಅನ್ನೋದಕ್ಕೆ ಉದಾಹರಣೆ. ನಿನ್ನೆ ನಮ್ಮ ಮೈದ್ನ ಅಂದರೆ ನಮ್ಮ ತಂಗಿ ಗಂಡ ಚಿಕ್ಕಮಗಳೂರಲ್ಲಿ ಇರೋದವರು. ನಿನ್ನೆ ಸಂಜೆ 7 ಗಂಟೆ ಸುಮಾರು ಬಸ್ ಹತ್ತಬೇಕಾದ್ರೆ ರಶ್ ಇರುತ್ತೆ ಅಲ್ಲ, ಇಲ್ಲ ಮತ್ತು
ಜಾಬ್ ಮಾಡೋರೆಲ್ಲ ಮತ್ತು ಬಸ್ಸಿಗೆ ಬರಲೇಬೇಕಾಗುತ್ತೆ, ರಶ್ ಇರುತ್ತೆ ಅಲ್ಲ. ರಶ್ ಇದ್ದಾಗ ಏನಾಗೈತೆ ಅಂತಂದ್ರೆ ಜೋಬಲ್ಲಿ ಇದ್ದಿದ್ದ ಫೋನು ಅಂದರೆ ರೀಸೆಂಟಾಗಿ ಈಗ 4 ಮಂತ್ ಆಯ್ತು ಅವ್ನು ತೊಗೊಂಡು 4 ಮಂತ್ ಆಗಿದೆ. ಅವ್ನು ಏನು ಮಾಡ್ಯಾನ ಅಂತಂದ್ರೆ ಜೋಬಲ್ಲಿ ಸಾಮಾನ್ಯವಾಗಿ ಶರ್ಟ್ ಜೋಬಲ್ಲಿ ಇಟ್ಕೋತಾರಲ್ಲ ಗಂಡು ಮಕ್ಳು ಎಲ್ಲರೂ ಇಟ್ಕೊಂಡಾರ. ಅವನು ಬಸ್ ರಶ್ ಇರೋದಕ್ಕೆ ಹತ್ಬೇಕಲ್ಲ, ಕಳ್ಳರು ಏನು ಮಾಡ್ಯಾರ ಅಂತಂದ್ರೆ ಫೋನ ಕದ್ಕೊಂಡು ಹೋಗ್ಬಿಟ್ಟಾರ. ಕದ್ಕೊಂಡು ಹೋಗಿ ಅವನು ಅಲ್ಲೇ ಆಗಿಂದಾಗ ಹಿಂದೆ ಅವನು ಮತ್ತು ಇನ್ನೊಬ್ರು ಯಾರು ಪಾಪ ಗೊತ್ತಿಲ್ಲ ಓಡ್ ಹೋಗಿ ಹುಡುಕಿದ್ರೆ ಸಿಕ್ಕ ಅಂತ ಮತ್ತೆ ತಪ್ಪಿಸ್ಕೊಂಡ ಅಂತ ಕಳ್ಳ ತಪ್ಪಿಸ್ಕೊಂಡ್ರೆ ಫೋನ್ ಸಿಗ್ಲಿಲ್ಲ ಆ ಟೈಮಿಗೆ. ಆಮೇಲೆ ಮತ್ತೇನು ಮಾಡಿದ್ರು ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಅಲ್ಲೇ ಸಡನ್ನಾಗಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾನ ಅವನು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಪೊಲೀಸ್ನವ್ರು ನೋಡಿ ಈ ದೇವ್ರ ರೂಪದಲ್ಲಿ ಬಂದು ಏನಾಗಿದೆ ಅಂತಂದ್ರೆ ಆ ಕಳ್ಳ ಬಂದ್ಬಿಟ್ಟು ಏನು ಮಾಡ್ಯಾನ ಅಂತಂದ್ರೆ ಒಂದು ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಹೆಂಗಸಿನ ಕೈಯಾಗ ಕೊಟ್ಟು ಎಸ್ಕೇಪ್ ಆಗ್ಬಿಟ್ಟಾನ. ಅದು ಪುಣ್ಯಕ್ಕೆ ಸಿಕ್ಕೈತಿ ಅಲ್ಲ. ಆ ತಾಯಿನೂ ಕೊಟ್ಟಿರೋದು ಒಂದು ಮಹಿಮೆನ ಅಲ್ವಾ ದೇವ್ರದು. ಯಾಕಂತಂದ್ರೆ ಯಾರು ಈಗಿನ ಕಾಲದಲ್ಲಿ ಸಿಕ್ಕರೆ ಯಾರು ಕೊಡ್ತಾರೆ ಹೇಳಿ? ಯಾರು ಕೊಡಲ್ಲ. ಬಟ್ ಆದ್ರೆ ಅವರು ವಿಚಾರ ಮಾಡಬೇಕು, ಕಳ್ತನ ಮಾಡೋದು ದೊಡ್ಡದಲ್ಲ. ಕಷ್ಟಪಟ್ಟು ಅವರು ಒಂದೊಂದು ರೂಪಾಯಿನೂ ಕೂಡಿಟ್ಟು ತೊಗೊಂಡಿರ್ತಾರೆ. ಹೌದಾ? ಯಾರೇನು ಇದ್ದಂಥವ್ರು ಅಲ್ಲ. ಇವ್ರು ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಹಾಗಾದರೆ ನಾವು ಯಾವ ರೀತಿ ಸೇಫಾಗಿ ಇಟ್ಕೋಬೇಕು? ಮೊಬೈಲ್ ಆದರೂ ಆಗಲಿ ದುಡ್ಡಾದರೂ ಆಗಲಿ ಯಾವ ರೀತಿ ಸೇಫಾಗಿ ಇಟ್ಕೋಬೇಕು ಹೇಳಿ? ಇನ್ನು ಎಷ್ಟು ಸೇಫ್ಟಿ ಅಂತ ನಾವು ಮಾಡ್ಕೋಬೇಕಾಗ್ತತಿ ಅಂತ ಗೊತ್ತಾಗೋದು ನಮಗಂತೂ. ಸೇಫಾಗಿ ಇಟ್ಕೊಂಡ್ರು ಈ ರೀತಿ ಕಳು ಮಾಡಿದ್ರೆ ಹೆಂಗೆ ಜೀವನ ಮುಂದೆ ಅಂತ. ನೋಡಿ ದೇವ್ರದ್ದು ಮಹಿಮೆ, ರಾಘವೇಂದ್ರ ಸ್ವಾಮಿದ ಮಹಿಮೆ ಎಷ್ಟಿದೆ ಅಲ್ವಾ. ಅವನು ರಾಘವೇಂದ್ರ ಸ್ವಾಮಿ ಅವನು ಹೆಚ್ಚಾಗಿ ನಂಬ್ತಿರ್ಲಿಲ್ಲ. ಸಡನ್ನಾಗಿ ಅವ್ನ ಬಾಯಲ್ಲಿ ಬಂದಿದ್ದೇನಂತಂದರೆ ರಾಘವೇಂದ್ರ ಸ್ವಾಮಿ ನನ್ನ ಫೋನ್ ಸಿಕ್ಬಿಡಿ. ಯಾಕಂತಂದರೆ ಪ್ರತಿಯೊಂದು ವರ್ಕಿನೂ ಇರ್ತಾವಲ್ಲಿ. ಆಮೇಲೆ ಬೇರೆ ಬೇರೆ ಏನಾದರೂ ಅವರು ಇರ್ತಾವು. ಹೌದಾ? ಫೋನ್ ಒಳಗೆ ಭಾಳಷ್ಟು ಇಟ್ಕೊಳ್ಳೋದ ನಾ ಫೋನ್ ಒಳಗೆ. ಹೌದಾ? ಹಾಗಾಗಿ ನಮ್ದು ಏನೋ ಒಂದು ವರ್ಕ್ ಇದ್ರೂ ಕೂಡ ನಮ್ಮ ಮೊಬೈಲಲ್ಲೇ ಇರುತ್ತೆ. ಈ ಬುಕ್ಕಲ್ಲಿ ಇರೋದೆಲ್ಲ ಕಡಿಮೆ ನಮ್ಮದು. ಹಾಗಾಗಿ ದಯವಿಟ್ಟು ನಾನು ಹೇಳೋದು ಯಾಕೆ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಹಸು ಆದ್ರೆ ಕೇಳಿ ಊಟಕ್ಕೆ ಇಸ್ಕೊಳ್ಳಿ. ಅದನ್ನ ಬಿಟ್ಟು ಈ ರೀತಿ ಮಾಡಿದ್ರೆ ಏನು ಮಾಡ್ಬೇಕು ಹೇಳಿ? ನಾನು ಈ ರೀತಿ ತುಪ್ಪ ಸವರಿ ಆಮೇಲೆ ಸ್ವಲ್ಪ ಚಟ್ನಿ ಹಚ್ಚಿ ಈ ರೀತಿ ಸವರ್ ಬಿಟ್ರೆ ಮಕ್ಕಳಲ್ಲ ನಾವು ಕೂಡ ತಿಂತೇವೆ. ಯಾಕಂತಂದ್ರೆ ನಾವು ಈ ರೀತಿ ಮಾಡ್ತೇವೆ. ಯಾಕಂದ್ರೆ ನಮಗೆ ಇಷ್ಟ. ನೀವು ಒಮ್ಮೆ ಮಾಡಿ ನೋಡ್ರಿ. ಚಟ್ನಿ ಇದು ಸಾರಿ ಬರೀ ಪಲ್ಯ ಅಂತಂದ್ರೆ ಇದು ಮಾಡಬಾರ್ದು. ನೋಡಿ ಇದು ಭಾರಿ ಟೇಸ್ಟ್ ಆಗಿರುತ್ತೆ. ನನ್ನ ಮಗಳು ತಿಂತಾಳಂತ ತಿನ್ನಿಸ್ತೇನೆ ಬಿಡು. ನನಗಿಷ್ಟ ಗಾಯ್ಸ್. ಮೆಂತ್ಯ ಚಟ್ನಿ ತುಪ್ಪ ಹಾಕೊಂಡು ಚಪಾತಿ ಜೊತೆಗೆ. ಆಮೇಲೆ ಸಕ್ಕರೆ ತುಪ್ಪ ಹಾಕೊಂತೀನಿ ಗೈಸ್. ನೀವು ಒಂದ್ಸಲಿ ಟ್ರೈ ಮಾಡಿ ಗೈಸ್. ನಾವೀಗ ತೊಟ್ಲ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ನಾವು ನಮ್ಮ ಟೀಚರ್ಗಳು ನೋಡಿ, ನಮ್ಮ ಟೀಚರ್ ಈ ರೀತಿ ಕಾಣ್ತಾ ಇದ್ದಾರೆ. ಹಾಯ್ ಹೇಳ್ರಿ. ಒಂದು ಸೆಕೆಂಡ್ ತಡಿ. ಓಕೆ ಹೋಗೋಣ ಬರ್ರಿ. ಬರ್ರಿ ಬಾನ್ ಮುಖಂಡ್ ಕರುತ್ತಲ್ಲ ಮೊನ್ನೆ. ಬರ್ರಿ ಹೋಗೋಣ ಬರತ್ತೇವೆ. ಸರ್ ನೀ ಎಲ್ಲಿಗೆ ಹೋಗಿ ನೋಡವ? ನಾವು ಬರೋಲ್ಲ ಅನ್ಕೊಂಡ್ರೆ ಪರಮ ಕುಂದ್ರಸಿ ಹೋಗ್ಯಾಳ. ಯಾವಾಗಲೂ ಯೂನಿಫಾರ್ಮ್ದಾಗ ಇರ್ತಾರೆ ನಾವು. ಗಿರ್ಜಕ್ಕ ಫೋಟೋ ಹೊಡೆಯತ್ತಿದ್ದ. ಹಾಯ್ ಮಾಡಿ ತಗೊಳ್ರಿ. ವಿಡಿಯೋ ಮಾಡಿ ಫೋಟೋ ಐಟಮ್ ನೋಡಿ ಯಾವ ರೀತಿ ಮಾಡಿಸಿದ್ದಾರೆ. ಚೆನ್ನಾಗೈತಲ್ಲ ಅಡುಗೆ. ಯಾರು ಮೇಡಮ್? ಗೈಸ್
ಊಟ ಮಾಡಿ ಬಂದು ವೇಟ್ ನೋಡೋದು ನೋಡಿ. ಮೈನಸ್ ಐತಡೆ ಇನ್ನೂ ಮಾಪ್ ಮಾಡಕ್ಕೆ 450 ಮೈನಸ್ ಐತವ. ಈಗ ಲತಕ್ಕ ಕೊಟ್ಲ ಏನು ಆಫೀಸ್ನವ್ರು ಕೊಟ್ರೆ? ಆಫೀಸ್ನವ್ರಿ ಅದು ಅಲ್ಲಿ ವೇಸ್ಟೇನ್ ಕಾಣಿಸ್ತಾರ್ರಿ. ಹೌದಾ? ಎಷ್ಟು ಕೆ ಜಿ ಇದೆ? 50 59. 60 kg. ರಿಟರ್ನ್ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ನಮಗೆ. ನೋಡ್ರಿ ಗೈಸ್, ನಮಗೆ ನೋಡಿ ರಿಟರ್ನ್ ಗಿಫ್ಟು ಅದು ಹೋಗಿ ನಾವು ಕೇಳಿ ಇಸ್ಕೊಂಬಂದಿರೋದು. ನಮ್ಮ ಟೀಚರ್ ಇವರು ಇಲ್ಲಿ ಕೂತಿದಾರಲ್ಲ, ಅವರು ಎಂತ ಬಂಡ್ರು ಅಂದರೆ ಊಟ ಮಾಡೇವಿ ಗಿಫ್ಟ್ ಇಸ್ಕೊಳಂಬರ್ರಿ ಅಂತ ಹೇಳಿ ಗಿಫ್ಟ್ ಇಸ್ಕೊಂಬಂದಾರ ನೋಡ್ರಿ.